Sabaki Pongal. I want to taste it. It looks very good. ಯಪ್ಪ ಸೂಪರ್ ಆಗಿದೆ, ಖಾರ ಇದೆ and it's very very good. Welcome back to my YouTube channel. It's Love Stirred Kitchen. Here every recipe is stirred with love. ಇವತ್ತಿನ ಸ್ಪೆಷಲ್ ರೆಸಿಪಿ ಸಬ್ಬಕ್ಕಿ ಪೊಂಗಲ್. ಇದಕ್ಕೆ ಫಸ್ಟು 1 ಲೋಟದಷ್ಟು ಹೆಸರುಬೇಳೆ ಮತ್ತು ಅದಕ್ಕೆ ಈಕ್ವಲ್ ಕ್ವಾಂಟಿಟಿಯಷ್ಟು ಸಬ್ಬಕ್ಕಿನ ನೆನೆಸ್ಕೋಬೇಕು. ಮತ್ತು ಒಂದು ಕುಕ್ಕರ್ಗೆ ನೆನೆಸಿಟ್ಟಿರೋ ಹೆಸರುಬೇಳೆನ ಹಾಕ್ಕೊಂಡು ಒಂದೇ ಒಂದು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಮಾಡ್ಕೊಳ್ಳಿ. ಒಂದು ಜಾರ್ಗೆ ಒಂದು 7ರಿಂದ 8 ಮೆಣಸಿನ್ಕಾಯಿ ಜಿಂಜರ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಮತ್ತು ಒಂದು ಬಾಣಲೆಗೆ ಇಂಗು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ನಾವು ಮಿಕ್ಸಿ ಮಾಡಿರೋ ಅಂಥದ್ದನ್ನು ಹಾಕ್ಕೋಬೇಕು. ಜಿಂಜರು ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನಿಂಬೆಹಣ್ಣು 1ರಿಂದ 2 ನಿಂಬೆಹಣ್ಣು ಹಾಕ್ಕೊಳ್ಳಿ. ಒಂದು ಚಿಟಿಕೆ ಶುಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಬೇಕಾದರೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಮತ್ತು ನೆನೆಸಿಟ್ಟಿರೋ ಅಂಥ ಸಬ್ಬಕ್ಕಿನ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆನೆಸಿಟ್ಟಿರೋ ಸಬ್ಬಕ್ಕಿನ ಫಸ್ಟು ಸೋರು ಹಾಕ್ಕೋಬೇಕು, ಫುಲ್ ಸ್ಟ್ರೈನ್ ಮಾಡ್ಕೋಬೇಕು, ನೀರು ಇರಬಾರ್ದು ಅದರಲ್ಲಿ. ಮತ್ತು ಹಾಕ್ಕೊಂಬಿಟ್ಟು ಈ ಥರ ಫ್ರೈ ಮಾಡಿದ್ರೆ ಈ ಥರ ಅದು ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಈ ಥರ ಗ್ಲಾಸ್ ಥರ ಕಾಣುತ್ತಿದ್ದು. ಸೊ ಗ್ಲಾಸ್ ಥರ ಬಂದ ತಕ್ಷಣ ಇದು ಬೆಂದಿದೆ ಅಂತ. ಮತ್ತು ಒಂದು ಸತಿ ನಾವು ಕೂಗಿಸ್ಕೊಂಡಿರ್ತೀವಲ್ಲ ಬೇಳೆ, ಆ ಬೇಳೆನ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಹಾಕ್ಕೊಂಡು ಕೊಬ್ಬರಿ ಅಂದರೆ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಸ್ಪೈಸಿ ಇರುತ್ತೆ, ಟ್ಯಾಂಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ವೆರಿ ಹೆಲ್ದಿ ಬ್ರೇಕ್ಫಾಸ್ಟ್. ಈವನ್ ಕಿಡ್ಸ್ ಆಲ್ಸೋ ಲವ್ ಇಟ್. ಪ್ಲೀಸ್ ಡೂ ಟ್ರೈ and enjoy this delicious healthy breakfast. Thank you for watching. Bye bye.